ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅಯ್ಯಪ್ಪನನ್ನ ಧರ್ಮಶಾಸ್ತ್ರ ಮತ್ತು ಮಣಿಕಂಠ ಅಂತಲೂ ಕರೀತಾರೆ. ದಕ್ಷಿಣ ಭಾರತದಲ್ಲಿ ಅಯ್ಯಪ್ಪನೆಂದರೆ ಆರಾಧ್ಯ ದೈವ. ಆದರೆ ಇಡೀ ಭಾರತಕ್ಕೆ ಅಯ್ಯಪ್ಪ ಸ್ವಾಮಿಯ ಮಹಿಮೆಯ ಅನಾವರಣವಾಗಿದ್ದು 20ನೇ ಶತಮಾನದ ಉತ್ತರಾರ್ಧದಲ್ಲಿ. ಹಿಂದೂ ಪುರಾಣ ಗ್ರಂಥಗಳಲ್ಲಿ ಅಯ್ಯಪ್ಪ ಅಥವಾ ಮಣಿಕಂಠನನ್ನ ಹರಿಹರ ಸುತನೆಂದು ಕರೆಯಲಾಗುತ್ತೆ. ಅಂದರೆ ಹರಿಹರರು ಮಿಲನವಾಗಿ ಹುಟ್ಟಿದ ಮಗುವೆ ಅಯ್ಯಪ್ಪ. ಈ ಬಗ್ಗೆ ನಾನಾ ಸಿನಿಮಾಗಳು ಬಂದಿವೆ. ಆದರೂ ಕೆಲವೊಂದು ಕುತೂಹಲಭರಿತ ವಿಚಾರಗಳನ್ನು ಮೆಲುಕು ಹಾಕಿದಾಗ ನಮ್ಮ ಮನೋಪಟಲ ಪರಿಶುದ್ಧಿಯಾಗತ್ತೆ. ಹೀಗೆ ಅಯ್ಯಪ್ಪನನ್ನ ಶಾಸ್ತಾವು, ಹರಿಹರ ಸುಧನ್, ಮಣಿಕಂದನ್, ಶಾಸ್ತ ಅಥವಾ ಧರ್ಮಶಾಸ್ತ್ರ ಮತ್ತು ಶಬರಿನಾಥ ಅಂತಲೂ ಕರೆಯಲಾಗುತ್ತೆ. ಅಯ್ಯಪ್ಪನ ಪ್ರತಿಮಾಶಾಸ್ತ್ರವು ಅಯ್ಯಪ್ಪನನ್ನ ಬ್ರಹ್ಮಚಾರ್ಯದ ಯೋಗದ ದೇವತೆಯಾಗಿ ಪ್ರತಿಪಾದಿಸುತ್ತೆ. ಅಯ್ಯಪ್ಪನ ಕೊರಳಿನಲ್ಲಿ ಧರ್ಮದ ಗಂಟೆ ತೂಗುತ್ತಿದೆ ಎಂದು ಉಲ್ಲೇಖಿಸಿದೆ. ಅಷ್ಟಕ್ಕೂ ಮಣಿಕಂಠ ಅಥವಾ ಅಯ್ಯಪ್ಪನ ಕುರಿತಾದ ಮತ್ತಷ್ಟು ಕಥಾನಕಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅಯ್ಯಪ್ಪ ಸ್ವಾಮಿಯ ವೃತ್ತಾಂತವನ್ನು ತಿಳಿದಾಗ ಲೋಕದಲ್ಲಿ ಮಲತಾಯಿಯ ಮತ್ಸರವೆಂಬುದು ಮಹಾಕಠಿಣವಾದದ್ದು. ಮೊದಲನೆಯವಳ ಮಗುವನ್ನ ಸರಿಯಾಗಿ ಪೋಷಣೆ ಮಾಡದೆ, ಆಹಾರವನ್ನು ಸರಿಯಾಗಿ ಕೊಡದೆ ಇನ್ನಿಲ್ಲದಂತೆ ಪೀಡಿಸುವುದು ಸರ್ವೇ ಸಾಮಾನ್ಯ. ಮಲತಾಯಿಗೆ ಮಕ್ಕಳಾದರೆ ಕೇಳುವುದೇ ಬೇಡ. ಬಲಮಗುವನ್ನು ಕೊಂದು ಬಿಡಬೇಕೆಂಬ ಸಂಚು ಹೂಡಿ ಮಂತ್ರ ತಂತ್ರಗಳ ಸಹಿತ ಎಲ್ಲಾ ವಿದ್ಯೆಗಳನ್ನು ಪ್ರಯೋಗಿಸುವವರು ಇದ್ದಾರೆ. ಮಲತಾಯಿಯ ಶೋಷಣೆಗೆ ಒಳಗಾದ ಮಕ್ಕಳು ಬೇಕಾದಷ್ಟು ಕಷ್ಟವನ್ನು ಅನುಭವಿಸಿ ಜರ್ಜರಿತರಾಗ್ತಾರೆ. ಇತ್ತ ತಾಯಿಯೂ ಇಲ್ಲದೆ ಅತ್ತ ತಂದೆಯ ಸಹಾಯವೂ ಸಿಗದೆ ಅಂತಹ ಮಕ್ಕಳಿಗೆ ದೇವರೇ ದಿಕ್ಕು. ಕಾರುಣ್ಯ ಸಿಂಧುವು ಅನಾಥ ರಕ್ಷಕನೂ ಆದ ಪರಮಾತ್ಮನು ಒಂದಲ್ಲ ಒಂದು ವಿಧದಲ್ಲಿ ಅಂಥವರ ತಲೆ ಕಾಯುತ್ತಾನೆ ಎನ್ನುವುದು ಮಾತ್ರ ಸುಳ್ಳಲ್ಲ. ಇಂತಹ ದುಷ್ಟಾಂತಗಳು ತೋರಿದಾಗ ಮಲತಾಯಿಯರಿಗೆ ಅವರ ಸರ್ವಾಪರಾಧಗಳು ಮುಗಿದು ಪಾಪದ ಕೊಡ ತುಂಬಿದ ಮೇಲೆ ತಮ್ಮ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಡುವುದೂ ಇದೆ. ಹಾಗೆಯೇ ಅಂತಹ ಒಬ್ಬ ಮಲತಾಯಿಯ ಮಗನಾಗಿ ದೇವತಾ ಪುರುಷನಾಗಿ ಜನ್ಮವೆತ್ತುವವರು ಪುರಾಣದಲ್ಲಿ ಅನೇಕ. ಇಂತಹ ಸಾಲಿನಲ್ಲಿ ನಮ್ಮೆಲ್ಲರಿಗೂ ಸಿಗುವ ನೈಜ ರೂಪಿ ಕಥೆಯೇ ಅಯ್ಯಪ್ಪ ಸ್ವಾಮಿಯದ್ದು. ಅಯ್ಯಪ್ಪನ ಹುಟ್ಟಿನ ಕುರಿತಾಗಿ ಇರುವ ಕಥೆಯನ್ನೇ ವರ್ಣಿಸಿದರೆ, ಪುರಾತನ ಕಾಲದಲ್ಲಿ ದಕ್ಷಿಣ ಭಾರತದ ಪಂದಲ ಎಂಬ ರಾಜ್ಯಕ್ಕೆ ಕೇತಕಿವರ್ಮನ್ ಎಂಬ ರಾಜನಿದ್ದ. ಅವನ ಪತ್ನಿಯ ಹೆಸರು ಸುಮುಖಿ. ಈ ಅರಸು ದಂಪತಿಗಳಿಗೆ ಬಹುಕಾಲ ಮಕ್ಕಳಾಗಿರಲಿಲ್ಲ. ಆ ಚಿಂತೆ ರಾಜನನ್ನ ಅತೀವವಾಗಿ ಕಾಡ್ತಿತ್ತು. ರಾಜನಿಂದ ಮೇಲೆ ವಿನೋದಕ್ಕಾಗಿಯಾದರೂ ಬೇಟೆಯಾಡಲು ಕಾಡಿಗೆ ಹೋಗುವುದು ಸಾಮಾನ್ಯ. ಒಂದು ದಿನ ಹೀಗೆ ರಾಜನು ಕಾಡಿನಲ್ಲಿ ಸಂಚರಿಸುತ್ತಿದ್ದಾಗ ಒಂದು ಸುಂದರವಾದ ಗಂಡು ಶಿಶುವು ಅಳುತ್ತಿರುವುದು ಕಾಣ್ತು. ರಾಜನು ಆ ಮಗುವನ್ನ ಕೈಗೆತ್ತಿಕೊಂಡ. ಮಕ್ಕಳಿಲ್ಲದ ತನಗೆ ದೇವರೇ ನೀಡಿದ ವರ ಎಂದು ಹರ್ಷಿತನಾಗಿ ಅರಮನೆಗೆ ಬಂದ. ರಾಜನು ಜ್ಯೋತಿಷ್ಯರನ್ನ ಕರೆಸಿ ದೊರೆತ ಶಿಶುವಿನ ಬಗ್ಗೆ ಪ್ರಶ್ನೆ ಚಿಂತನೆ ಮಾಡಿಸಿದ. ಜ್ಯೋತಿಷಿಗಳ ಪ್ರಶ್ನೆ ಚಿಂತನೆಯಿಂದ ಈ ಮಗುವು ಹರಿ ಹಾಗೂ ಹರನ ಸಾಂಗತ್ಯದಿಂದ ಜನಿಸಿದುದು ಎಂದು ತಿಳಿಯುತ್ತೆ. ಹಾಗಾಗಿ ಆ ಪುಟ್ಟ ಕಂದಮ್ಮನಿಗೆ ಹರಿಹರ ಎಂದು ಹೆಸರಿಟ್ಟರು. ರಾಜನಿಗೆ ದೊರೆತ ಶಿಶುವಿನ ಕಾಲ್ಗುಣ ಒಳ್ಳೆಯದೇ ಆಯಿತು. ರಾಣಿ ಸುಮುಖಿಯು ಗರ್ಭವತಿಯಾದ್ಲು. ಹಾಗೆಯೇ ಒಂದು ದಿನ ಗಂಡು ಮಗುವಿಗೆ ಜನ್ಮವಿತ್ಲು. ಆ ಮಗುವಿಗೆ ಕನಕವರ್ಮ ಎಂದು ನಾಮಕರಣ ಮಾಡ್ತಾರೆ. ಸುಮುಖಿಗೆ ದಿನ ಹೋದಂತೆ ಹರಿಹರನಲ್ಲಿ ಮತ್ಸರ ಉಂಟಾಗತೊಡಗಿತು. ರಾಣಿ ಎಂದ ಮೇಲೆ ಆಕೆಯ ಸೇವಕಿಯರಲ್ಲಿ ದುರ್ಬೋಧನೆ ಕೊಡುವವರು ಇರ್ತಾರೆ. ಅಂತೆಯೇ ಅವರು ಆ ರಾಣಿಯ ಕಿವಿ ಓದಿದ್ರು. ಮಹಾರಾಣಿ, ನಿನ್ನ ಮಗನಾದ ಕನಕವರ್ಮನಿಗೆ ಪಟ್ಟ ಸಿಗಲಾರದು. ಅದು ಎಂದಿದ್ದರೂ ಹರಿಹರನಿಗೆ ದಕ್ಕುವುದು ಎಂದು. ಈಗ ಹರಿಹರನ ಜೀವ ತೆಗೆಯುವುದೇ ಸರಿಯಾದ ಪರಿಹಾರ ಎಂದು ಅದಕ್ಕೆ ಬೇಕಾದ ಸಂಚು ಹೆಣೆಯ ತೊಡಗ್ತಾಳೆ. ಒಂದು ದಿನ ಕಟುಕರನ್ನ ಕರೆಸಿ ಬಾಲಕನನ್ನ ಕಾಡಿಕೊಯ್ದು ಕೊಂದು ಬಿಡಲು ನೇಮಿಸಿದ್ಲು. ನಾವೊಂದು ಬಗೆದರೆ ದೈವ ಚಿತ್ತವೇ ಬೇರೆಯಂತೆ. ಕಟುಕರು ಬಾಲಕನನ್ನ ಉಪಾಯದಿಂದ ಕಾಡಿಗೆ ಎಳೆತಂದ್ರು. ಇನ್ನೇನು ಹರಿಹರನನ್ನ ಸಂಹಾರ ಮಾಡಲು ಖಡ್ಗ ಎತ್ತಿದ ಕೂಡಲೇ ಯಾವುದೋ ಶಿಷ್ಟ ಶಕ್ತಿಯು ತಡೀತು. ಮಾತ್ರವಲ್ಲ, ಕಟುಕರನ್ನ ಅಲ್ಲಿಂದ ಪಲಾಯನ ಮಾಡುವಂತೆ ಮಾಡ್ತು. ದೈವ ಸಹಾಯದಿಂದ ಬಾಲಕನ ಕೊರಳಿಗೆ ಮಣಿಹಾರವೊಂದು ಬಿತ್ತು. ಇತ್ತ ಅರಮನೆಯಲ್ಲಿ ಬಾಲಕನನ್ನ ಕಾಣದೆ ರಾಜ ಚಿಂತಾಕ್ರಾಂತನಾದ. ರಾಣಿಯು ಸೇವಕರು ಏನೂ ಅರಿಯದವರಂತೆ ನಟಿಸ್ತಾರೆ. ಹರಿಹರನನ್ನ ಹುಡುಕಿ ತರಲು ಸೇವಕರಿಗೆ ಆಜ್ಞಾಪಿಸಿದ ರಾಜ. ಆದರೆ ಅವರೆಲ್ಲರೂ ಬರಿಗೈಲಿ ಬರ್ತಾರೆ. ಕೊನೆಗೆ ರಾಜನೇ ಸ್ವತಃ ಮಗನನ್ನ ಹುಡುಕುತ್ತಾ ಹೋಗಿ ಅರಣ್ಯಕ್ಕೆ ಪ್ರವೇಶಿಸಿದ. ದೂರದಲ್ಲೊಂದು ಮರದ ಕೆಳಗೆ ಮಣಿಹಾರ ಧರಿಸಿದ ಮಗ ಗೋಚರಿಸಿದ. ರಾಜನಿಗೆ ಸ್ವರ್ಗವೇ ಸಿಕ್ಕಿದಷ್ಟು ಆನಂದವಾಯಿತು. ಮಣಿಕಂಠ ಎಂದು ಕರೆದು ಎತ್ತಿ ಮುದ್ದಾಡಿದ. ರಾಣಿಯ ಕಿತಾಪತಿ ರಾಜನಿಗೆ ಅರಿಯದೆ ಹೋಯಿತು. ಅಂತೂ ಕೈ ತಪ್ಪಿ ಹೋದ ಪುತ್ರ ದೊರಕಿದ. ಅರಮನೆಗೆ ಬಂದ ಬಾಲಕನನ್ನು ಎಲ್ಲರೂ ಮಣಿಕಂಠ ಎಂದು ಕರೆಯತೊಡಗ್ತಾರೆ. ರಾಣಿಯು ತನ್ನ ತಂತ್ರವನ್ನ ಅಲ್ಲಿಗೆ ಬಿಡಲಿಲ್ಲ. ಒಬ್ಬ ಹಿತವಾರಿಕೆಯ ವೈದ್ಯನನ್ನ ಕರೆದು ಪಿಸುಗುಟ್ಟಿ ಕಳುಹಿಸ್ತಾಳೆ. ಮಾರನೇ ದಿನ ರಾಣಿಗೆ ತಡೆಯಲಾರದ ಹೊಟ್ಟೆನೋವು ನರಳಾಡ್ತಾಳೆ.
ರಾಜನು ಗಾಬರಿಯಿಂದ ವೈದ್ಯರನ್ನ ಕರೆಯಿಸಿದ. ಹ್ಞೂ ರಾಣಿಯ ಕಳ್ಳ ಹೊಟ್ಟೆ ನೋವಿಗೆ ವೈದ್ಯರ ಔಷಧಿ ಫಲಕಾರಿಯಾಗಲಿಲ್ಲ. ಕೊನೆಗೊಬ್ಬ ರಾಣಿಯ ಹಿತಚಿಂತಕನಾದ ವೈದ್ಯ ಬಂದ. ರಾಣಿಯನ್ನ ಪರೀಕ್ಷಿಸಿದ. ವೈದ್ಯ ಹೇಳ್ದ, ಇದು ಅಂತಿಂತಹ ಹೊಟ್ಟೆ ನೋವಲ್ಲ, ಇದಕ್ಕೆ ಹುಲಿಯ ಹಾಲಿನಲ್ಲಿ ಔಷಧಿ ಅರಿಯಬೇಕು. ಆದರೆ ಹುಲಿಯ ಹಾಲನ್ನು ತರುವವರ್ಯಾರು? ಯಾರೂ ಮುಂದೆ ಬರಲಿಲ್ಲ. ಹಲವಾರು ಪಾರಿಶೋಧಕ, ಅರ್ಧ ರಾಜ್ಯ ಕೊಡುತ್ತೇನೆ ಎಂದು ರಾಜ ಡಂಗೂರ ಸಾರಿದನಾದರೂ ಯಾರೂ ಬರಲಿಲ್ಲ. ಕೊನೆಗೆ ಮಣಿಕಂಠ ರಾಜನ ಹತ್ತಿರ ಬಂದು ಹೇಳ್ತಾನೆ, ಅಪ್ಪ, ಹುಲಿಯ ಹಾಲನ್ನ ನಾನೇ ತರುತ್ತೇನೆ ಎಂದ. ತಂದೆ ಬೇಡವೆಂದು ಎಷ್ಟೇ ಹೇಳಿದರೂ ಕೇಳದ ಮಣಿಕಂಠ, ಅಮ್ಮನ ನೋವನ್ನ ನಿವಾರಿಸುವ ಹೊಣೆ ಮಗನಾದ ನನ್ನ ಮೇಲೆ ಇದೆ ತಾನೆ ಎಂದು 7-8 ವರ್ಷದ ಬಾಲಕ ಹುಲಿಯ ಹಾಲು ತರಲು ಕಾನನಕ್ಕೆ ಹೊರಟೇ ಬಿಟ್ಟ. ಕಾಡಿನಲ್ಲಿ ಹುಲಿಯನ್ನ ಹುಡುಕುತ್ತಾ ಹೊರಟ ಬಾಲಕನಿಗೆ ಅನೇಕ ಅಡೆತಡೆಗಳು ಎದುರಾದವು. ಮಹಿಷಿ ಎಂಬ ರಾಕ್ಷಸಿ ಅವನನ್ನ ತಿನ್ನಲು ಬರ್ತಾಳೆ. ಆಕೆಯನ್ನ ಕೊಂದು ಮುಂದೆ ಸಾಗಿದ. ಹೀಗೆ ಸಾಗುತ್ತಿದ್ದಾಗ ಮರಿ ಹಾಕಿದ ಹೆಣ್ಣು ಹುಲಿಯನ್ನ ಕಂಡು ಬೆನ್ನೇರಿದ. ದೇವತಾ ಪುರುಷನಲ್ಲವ ಆತ. ಹುಲಿಯ ಮೇಲೆ ಸವಾರಿ ಮಾಡುತ್ತಿದ್ದ ಬಾಲಕ ಅದನ್ನ ನಾಡಿನ ಕಡೆಗೆ ಎಬ್ಬಿಸಿದ. ಆಶ್ಚರ್ಯ! ಅನೇಕ ಹುಲಿಗಳು ಅದರ ಬೆನ್ನ ಹಿಂದೆಯೇ ಬರತೊಡಗಿದವು. ಕಂಡ ಊರಿನ ಜನರು ಹೆದರಿ ಓಡಿದರೆ ಇನ್ನು ಕೆಲವರು ಹುಡುಗನಿಗೆ ಕೈಮುಗಿದರು. ಈ ದೃಶ್ಯವನ್ನು ಕಂಡ ರಾಣಿಯ ಆಲೋಚನೆ ಬುಡಮೇಲಾಯಿತು. ಹುಲಿಯನ್ನರಸಿ ಹೋದ ಮಣಿಕಂಠ ಹುಲಿಯ ಬಾಯಿಗೆ ಆಹಾರವಾಗಬಹುದೆಂದು ಎಣಿಸಿದ್ದಾಳಾಕೆ. ಆದರೆ ಆದುದೇ ಬೇರೆ. ಕೊನೆಗೂ ತನ್ನ ತಪ್ಪೆಲ್ಲವನ್ನು ಒಪ್ಪಿಕೊಂಡು ಬಾಲಕನಲ್ಲಿ ಕ್ಷಮೆಯಾಚಿಸ್ತಾಳೆ. ಕ್ಷತ್ರಿಯರಿಗೆ ಶೌರ್ಯವೇ ಆಭರಣ. ಬಾಲಕನ ಧೈರ್ಯ ಸಾಹಸಕ್ಕೆ ಮನಸಾರೆ ಮೆಚ್ಚಿದ ಕೇತಕಿವರ್ಮನು ತಾನು ವಾನಪ್ರಸ್ಥ ಆಶ್ರಮಕ್ಕೆ ತೆರಳುವುದಾಗಿಯೂ ನೀನು ರಾಜ್ಯವಾಳಬೇಕೆಂದು ಕೇಳಿದ. ತಂದೆಯ ಈ ಮಾತಿಗೆ ಮಣಿಕಂಠ ಸುತರಾಂ ಒಪ್ಪಲಿಲ್ಲ. ನನಗೆ ರಾಜ್ಯವಾಗಲಿ, ಕೋಶವಾಗಲಿ, ಅಧಿಕಾರವಾಗಲಿ ಯಾವುದು ಬೇಡ ತಂದೆ. ನಶ್ವರವಾದ ಈ ಬದುಕಿಗೆ ಹೊರತಾದ ಶಾಶ್ವತ ಪದವಿ ಇದೆ. ವನಾಂತರಕ್ಕೆ ತಪಸ್ಸಿಗೆ ಹೊರಡುತ್ತೇನೆ ಎಂದ. ರಾಜ ಎಷ್ಟು ತಡೆದರೂ ಕೇಳದೆ ಸಕಲವನ್ನು ತೊರೆದು ಹೊರಟೇ ಬಿಟ್ಟ. ವನದಲ್ಲಿ ತಪಸ್ಸು ಮಾಡಲು ತೊಡಗಿದ ಈತನೇ ಶಾಸ್ತಾರ. ಅಯ್ಯಪ್ಪ, ಹರಿಹರ, ಮಣಿಕಂಠ ಎಂಬ ಹೆಸರುಗಳಿಂದ ಲೋಕ ಪೂಜನೀಯನೆನಿಸಿದ. ಹೀಗೆ ಅಯ್ಯಪ್ಪನ ಕುರಿತು ಕೆಲವು ಕಥೆಗಳು ಕೂಡ ಇದೆ. ಮಧ್ಯಕಾಲೀನ ಯುಗದಲ್ಲಿ ಅಯ್ಯಪ್ಪನ ಕಥೆಗಳು ವಿಸ್ತಾರಗೊಂಡವತ್ತೆ. ಒಂದು ಕಥೆಯು ಕ್ರಿಸ್ತಶಕ 1ನೇ ಮತ್ತು 3ನೇ ಶತಮಾನಕ್ಕೆ ಸಂಬಂಧಿಸಿದ್ದು. ಅಯ್ಯಪ್ಪ ಸ್ವಾಮಿಯನ್ನ ರಕ್ಷಕ ದೇವತೆ ಎಂದು ಆರಾಧಿಸುತ್ತಿದ್ದ ಕಾಲಮಾನವದು. ಯಾಕಂದ್ರೆ ದರೋಡೆಕೋರರು ಮತ್ತು ದುಷ್ಕರ್ಮಿಗಳಿಂದ ವ್ಯಾಪಾರಿಗಳನ್ನ ರಕ್ಷಿಸುವ ದೇವತೆಯಾಗಿ ಆರಾಧಿಸುತ್ತಿದ್ರು ಎಂದು ಉಲ್ಲೇಖವಿದೆ. ಒಂದು ಕಥೆಯಲ್ಲಿ ಅಯ್ಯಪ್ಪನನ್ನ ಓರ್ವ ಪಾದ್ರಿಯ ಮಗುವಿನಂತೆ ಚಿತ್ರಿಸಲಾಗಿದೆ. ತನ್ನ ತಂದೆಯನ್ನ ದರೋಡೆಕೋರನೊಬ್ಬ ಉದಯ ಎಂಬಾತನು ಹತ್ಯೆ ಮಾಡಿದ್ದ. ತದನಂತರ ಆತ ರಾಜಕುಮಾರಿಯನ್ನ ಅಪಹರಿಸ್ತಾನೆ. ಈ ಘಟನೆಯಿಂದ ಅಯ್ಯಪ್ಪನು ದುಷ್ಟ ಉದಯನ ಮೇಲೆ ದಾಳಿ ಮಾಡಿ ಆತನನ್ನ ಕೊಲ್ಲುತ್ತಾನೆ. ಕೊನೆಗೆ ರಾಜಕುಮಾರಿಯನ್ನ ರಕ್ಷಿಸಿದನೆನ್ನುವ ಪೌರಾಣಿಕ ಕಥೆ ಕೂಡ ಇದೆ. ಈ ಕಥೆಯ ಮತ್ತೊಂದು ಆವೃತ್ತಿಯಲ್ಲಿ ಪಂತಲಂನ ದೊರೆಗಳು ಅಯ್ಯಪ್ಪನನ್ನ ಪಂತಲಂನ ಆಡಳಿತಗಾರನಿಗೆ ಸಂಬಂಧಿಸಿರುವ ಪಾಂಡ್ಯ ದೊರೆಗಳಿಗೆ ರಕ್ಷಕನನ್ನಾಗಿ ಕಳುಹಿಸಲಾಯಿತಂತೆ. ಹಾಗೆ ಕಥೆಯ ಮತ್ತೊಂದು ಆವೃತ್ತಿಯಂತೆ ಮಧ್ಯಕಾಲೀನ ಯುಗದ ಬದಲಾವಣೆಯಲ್ಲಿ ಅಯ್ಯಪ್ಪನನ್ನ ಮುಸ್ಲಿಂ ಯೋಧ ವಾವರ್ನೊಂದಿಗೆ ಹೋಲಿಸಲಾಗಿದೆ. ಅರೇಬಿಯಾದ ಮುಸ್ಲಿಂ ಸಂತನಾಗಿದ್ದ ವಾವರ್ ಅಯ್ಯಪ್ಪನೊಂದಿಗೆ ಸೇರಿ ಅಯ್ಯಪ್ಪನ ಶಿಷ್ಯನಾಗಿ ಸೇವೆ ಮಾಡಿ ಐಕ್ಯನಾದ ಎಂಬ ಮಾಹಿತಿ ಕೂಡ ಇದೆ. ಹಾಗಾಗಿ ಇಂದಿಗೂ ಕೆಲವು ಭಕ್ತರು ಅಯ್ಯಪ್ಪನ ದೇವಾಲಯಕ್ಕೆ ತೀರ್ಥಯಾತ್ರೆ ಕೈಗೊಳ್ಳುವ ಮೊದಲು ಮಸೀದಿಯಲ್ಲಿ, ನಂತರ ಹಿಂದೂ ದೇವಾಲಯದಲ್ಲಿ ಪೂಜಿಸಲು ಆರಂಭಿಸಿದ್ರು ಎಂಬ ಕೆಲವೊಂದು ಜಾನಪದ ಕಥೆಗಳು ಕೂಡ ಪ್ರಚಲಿತದಲ್ಲಿವೆ. ಹೀಗೆ ಅಯ್ಯಪ್ಪನೆಂದರೆ ಕೇವಲ ಹಿಂದೂ ಧಾರ್ಮಿಕ ದೈವವಾಗಿರದೆ ಸರ್ವಧರ್ಮೀಯರ ಆರಾಧ್ಯ ದೈವವಾಗಿರೋದು ವಿಶೇಷ. ಪ್ರತಿ ವರ್ಷ ಅಯ್ಯಪ್ಪ ಮಲಾಧಾರಿಗಳು ಇರುಮುಡಿ ಹೊತ್ತು ಶಬರಿಮಲೆಗೆ ತೆರಳುವಾಗ ವಾಮನ್ ಅನ್ನುವ ಅರಬಿ ಸಂತನ ಮಂದಿರಕ್ಕೂ ಭೇಟಿ ನೀಡಿ ಪೂಜಾದಿ ಕ್ರಮಗಳನ್ನು ಈಡೇರಿಸಿ ಮುಂದಕ್ಕೆ ತೆರಳುತ್ತಾರೆ. ಈ ಸಂತನೇ ಕಡುತ ಸ್ವಾಮಿ ಎಂದು ಹಿಂದೂಗಳು ಪೂಜಿಸುತ್ತಾರೆ. ಮಾಲಾಧಾರಿಗಳು ಈ ಸಮಯದಲ್ಲಿ ಸರಳ ಜೀವನ ನಡೆಸುವ ಸಾತ್ವಿಕ ಆಹಾರಗಳಾಗಿ ಕಾಮನೆ ಲೈಂಗಿಕತೆಯನ್ನು ತ್ಯಜಿಸಿ ಕಪ್ಪು ಅಥವಾ ನೀಲಿ ಅಥವಾ ಸಾಧು ಶೈಲಿಯ ಉಡುಪನ್ನ 41 ದಿನಗಳವರೆಗೂ ಧರಿಸುವ ಮೂಲಕ ತಿಂಗಳುಗಳ ಮುಂಚೆಯೇ ಶಬರಿಮಲೆ ತೀರ್ಥಯಾತ್ರೆಗೆ ಸಿದ್ಧತೆಗಳನ್ನು ಪ್ರಾರಂಭಿಸುತ್ತಾರೆ. ದೇಗುಲಕ್ಕೆ ಗುಂಪಾಗಿ ಚಾರಣವನ್ನ ಕೈಗೊಳ್ಳುತ್ತಾರೆ. ಈ ವೇಳೆ ಪರಸ್ಪರ ಒಬ್ಬರಿಗೊಬ್ಬರು ಸ್ವಾಮಿ ಎಂದೇ ಗೌರವಿಸುತ್ತಾರೆ. ಸುಮಾರು 18 ಮೈಲಿಗಳಷ್ಟು ಸುದೀರ್ಘ ನಡಿಗೆಯ ನಂತರ ಪಂಪಾ ನದಿಯಲ್ಲಿ ಸ್ನಾನ ಮಾಡಿದ ಬಳಿಕ ಶಬರಿಮಲೆ ದೇಗುಲದಲ್ಲಿ 18 ಮೆಟ್ಟಿಲುಗಳನ್ನು ಏರ್ತಾರೆ. ಇದರಲ್ಲಿ ಒಂದೊಂದು ಮೆಟ್ಟಿಲುಗಳು ಧಾರ್ಮಿಕ ಮೌಲ್ಯವನ್ನು ಪ್ರತಿನಿಧಿಸುತ್ತವೆ. ಹೀಗೆ ನಾನಾ ಗೊಂದಲಗಳು ಹಾಗೂ ಊಹಾಪೋಹ ಕಥಾನಕಗಳ ನಡುವೆಯೂ ಅಯ್ಯಪ್ಪ ಸ್ವಾಮಿ ನಂಬಿ ಬಂದವರಿಗೆ ಕರುಣಾಳುವಾಗಿ, ಶಿಷ್ಟ ರಕ್ಷಕನಾಗಿ, ದುಷ್ಟ ಸಂಹಾರಕನಾಗಿ ಇಂದಿಗೂ ದೇದೀಪ್ಯಮಾನನಾಗಿ ಬೆಳಗುತ್ತಿದ್ದಾನೆ. ಇವಿಷ್ಟು ಅಯ್ಯಪ್ಪ ಸ್ವಾಮಿಯ ಕುರಿತಾದ ಕೆಲವೊಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.